ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಕಿಶನ್ ಮತ್ತು ಪೂಜಾ ಮದುವೆ ಫಿಕ್ಸ್ ಮಾಡೋಕ್ಕೆ ಬಂದ ಕುಸುಮ ಅವರು ಮದುವೆ ಫಿಕ್ಸ್ ಮಾಡೇ ಬಿಟ್ರೆ ಏನಾಯಿತು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಕಿಶನ್ನ ಟೆಸ್ಟ್ ಮಾಡೋಕ್ಕೆ ಬಂದಂತಹ ಕುಸುಮ ಅವರು ಕೋಪದಲ್ಲಿ ಹೇಗೆ ರಿಯಾಕ್ಟ್ ಮಾಡ್ತಾನೆ ಅಂತ ಕೂಡ ಕಂಡು ಹಿಡ್ಕೊಂಡೇ ಬಿಟ್ಟು, ಈ ಕಡೆ ಮೆಸಪ್ ಮಾಡಿದೆ, ಈ ಕಡೆ ಕುಸುಮ ಅವರು ಏನೇ ಅವಾಂತರ ಮಾಡಿದ್ರು ಕೂಡ ಇರಿಟೇಟ್ ಆಗದೆ ಅದನ್ನು ಕೂಡ ತುಂಬ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಿದ ಕಿಶನ್ ಜೊತೆಗೆ ಕುಸುಮ ಅವರು ನಾನು ಅದನ್ನು ಮಾಡಲೇಬೇಕು ಅಂದಾಗ ತುಂಬ ಸಮಾಧಾನವಾಗಿ ಅವರನ್ನು ಒಪ್ಸಿದಂಥ ಕಿಶನ್. ಇದು ಎಲ್ಲವೂ ಕೂಡ ಕುಸುಮ ಅವ್ರಿಗೆ ಕಿಶನ್ ಬಗ್ಗೆ ತುಂಬಾ ಒಳ್ಳೆ ಒಪಿನಿಯನ್ ಫಾರ್ಮ್ ಆಗೋ ಹಾಗೆ ಮಾಡ್ತು. ಜೊತೆಗೆ ಅದನ್ನು ಭಾಗ್ಯ ಹತ್ರ ಕೂಡ ಹಂಚ್ಕೊಂಡು ತುಂಬ ಒಳ್ಳೆ ಹುಡುಗ ಅಂತ ಅನಿಸುತ್ತೆ. ನಾನು ಅಷ್ಟು ಕೋಪ ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡಿದ್ರು ಕೂಡ ತುಂಬ ಕೋಪ ಮಾಡ್ಕೊಳ್ದೆ ಸಾಧು ರೀತಿಯಲ್ಲಿ ಎಷ್ಟು ಕನ್ವಿನ್ಸ್ ಚೆನ್ನಾಗಿ ಮಾಡ್ದ ಗೊತ್ತಾ ಅಂತೆಲ್ಲ ಹೇಳ್ತಾರೆ. ಇದರಿಂದ ಭಾಗ್ಯಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಆ ಕಡೆ ಪೂಜೆಗೆ ಅನಿಸುತ್ತೆ ಅಕ್ಕ ಮತ್ತು ಅತ್ತೆ ಸೇರ್ಕೊಂಡು ಏನೋ ಮಾಡ್ತಿದ್ದಾರೆ, ಏನಿರ್ಬೋದು ಇವರು ಮಾಡ್ತಿರೋದು ಅಂತ. ಅದೇ ಕಾರಣಕ್ಕೆ ಅಕ್ಕ ಏನು ಮಾಡ್ತಿದ್ರಾ ನೀವು ಅಂದಾಗ ನಿನ್ನ ವಿಷಯದಲ್ಲಿ ನೀನು ಕೇಳದೆ ಮುಂದುವರೆದಿದ್ದೀವಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡ, ನಮ್ಮ ಮೇಲೆ ನಂಬಿಕೆ ಇಲ್ವಾ ಅಂತ ಕೇಳಿದಾಗ ಅಕ್ಕ ಖಂಡಿತ ನಂಬಿಕೆ ಇದೆ, ನನ್ನಿಂದ ನಿಮಗೆ ತೊಂದರೆ ಆಗಬಾರ್ದು ಅನ್ನೋ ಒಂದೇ ಉದ್ದೇಶದಿಂದ ನಾನು ನಿಮ್ಮನ್ನು ಕೇಳಿದ್ದು. ಖಂಡಿತ ನೀವು ಏನೇ ಮಾಡಿದ್ರು ಕೂಡ ನನ್ನ ಒಳ್ಳೇದಕ್ಕೆ ಅನ್ನೋದು ನಂಗೆ ತುಂಬ ಚೆಂದ ಗೊತ್ತಿದೆ ಅಂತ ಹೇಳಿ ಕೂಡ ಪೂಜಾ ಹೇಳ್ತಾರೆ. ಆ ಕಡೆ ಭಾಗ್ಯಗೆ ತುಂಬ ಖುಷಿಯಾಗಿದೆ, ಬಿಕಾಸ್ ಕುಸುಮ ಅವರು ಆ ಹುಡುಗನ ಬಗ್ಗೆ ಹೇಳಿದಂಥ ಅಪ್ಡೇಟ್ಸಿಂದ ಅವ್ರಿಗೆ ತುಂಬ ಖುಷಿಯಾಗಿದೆ. ಅದಕ್ಕೆ ಕಾರಣ ಪೂಜಾನ ಅವನಿಗೆ ಕೊಟ್ಟು ಮದುವೆ ಮಾಡ್ಬೋದು ಅಂತ. ಅದ ಕಡೆ ಕಿಶನ್ನ ಇಷ್ಟಪಡ್ತಿರೋ ಒಂದು ಹುಡುಗಿನ ನೋಡೇ ಬಿಡ್ತಾರೆ ಕುಸುಮ ಅವರು. ಜೊತೆಗೆ ಆ ಹುಡುಗ ಹೇಗೆ ರಿಯಾಕ್ಟ್ ಮಾಡ್ಬೋದು ಅವಳ ಜೊತೆ ಅನ್ನೋದನ್ನು ತಿಳ್ಕೊಬೇಕಿತ್ತು. ಅದೇ ಕಾರಣಕ್ಕೆ ಆ ಹುಡುಗಿ ಹತ್ರ ಹೋಗಿದ್ದೆ, ನೀನು ಕಿಶನ್ನ ಇಷ್ಟಪಡ್ತಿದ್ಯಾ ಅನ್ನೋದು ನನಗೆ ಕಾಣಿಸ್ತಿದೆ, ಅದಕ್ಕೆ ಸುಮ್ಮನೆ ಇದ್ರೆ ಹೇಗೆ, ಹೋಗ್ಬಿಟ್ಟು ನೀನು ಅವನ ಹತ್ರ ಲವ್ ಪ್ರಪೋಸ್ ಮಾಡ್ಬೋದಲ್ವಾ ಅಂದಾಗ ಅವರು ಹುಡುಗಿರಿಂದ ಸ್ವಲ್ಪ ದೂರ ಇರ್ತಾರೆ. ಹಾಗಾಗಿ ಹೇಗೆ ಮಾಡೋದು ಏನಾದರೂ ತಿಳ್ಕೊಂಡ್ರೆ ಅಂದಾಗ ನೀನು ಲವ್ ಪ್ರಪೋಸ್ ಮಾಡಿದ್ರಲ್ವಾ, ನೀನು ಲವ್ ಮಾಡ್ತಿದ್ಯಾ ಅನ್ನೋ ವಿಷಯ ಅವನಿಗೆ ಗೊತ್ತಾಗೋದು, ಅವನು ನಿನ್ನ ಇಷ್ಟಪಡುವಾಗಿದ್ರೆ ಇಷ್ಟಪಡೋದು, ಇಲ್ಲಾಂದರೆ ಹೇಗಾಗತ್ತೆ ಅಂತ ಹೇಳಿ ಆ ಹುಡುಗಿಗೆ ಹೇಳ್ತಾರೆ. ಆ ಹುಡುಗಿ ಕೂಡ ಕುಸುಮ ಅವರ ಮಾತನ್ನು ನಂಬ್ಕೊಂಡಿದ್ದೆ, ಕಿಶನ್ ಹತ್ರ ಹೋಗ್ಬಿಟ್ಟು ತನ್ನ ಲವ್ ಪ್ರಪೋಸನ್ನು ಮಾಡೇ ಬಿಡ್ತಾಳೆ. ಈ ಕಡೆ ಕಿಶನ್ ಆಕೆಯನ್ನು ಸಪ್ರೇಟಾಗಿ ಕರ್ಕೊಂಡು ಮಾತನಾಡೋಕ್ಕೆ ಅಂತ ಹೋಗ್ತಾರೆ. ಏನಪ್ಪ ಇರ್ಬೋದು, ಪೂಜಾನ ಇಷ್ಟಪಡ್ತಿದ್ದೀನಿ ಅಂತ ಹೇಳ್ಬೋದಿತ್ತಲ್ವ, ಅದನ್ನು ಬಿಟ್ಟು ನಕ್ಕೊಂಡು ಕರ್ಕೊಂಡು ಹೋದ್ನಲ್ಲ, ಏನಿರ್ಬೋದು ಇವಂದು ಅಂತ ಹೇಳಿ ಕುಸುಮ ಅವ್ರು ಕೂಡ ಹೋಗಿದ್ದೆ, ಏನು ಮಾತಾಡ್ಬೋದು ಅಂತ ನೋಡಿ ಅಬ್ಸರ್ವ್ ಮಾಡ್ತಿದ್ದಾರೆ. ಆ ಕಡೆ ಕಿಶನ್ ನಾನು ಪೂಜಾ ಅನ್ನೋ ಹುಡುಗಿನ ಲವ್ ಮಾಡ್ತಿದ್ದೀನಿ, ಅವಳು ಬಿಟ್ಟು ಬೇರೆ ಯಾರ ಮೇಲೂ ಕೂಡ ನನಗೆ ಆ ಫೀಲಿಂಗ್ಸ್ ಬರೋದಿಲ್ಲ, ಪೂಜಾ ಮಾತ್ರ ನನ್ನ ಲೈಫಲ್ಲಿ ಇರೋದು, ಸಾರಿ ನಿಮಗೆ ಅವಮಾನ ಆಗಬಾರ್ದು, ಎಂಬಾರೇಸಿಂಗ್ ಸಿಚುವೇಶನ್ಸ್ ನೀವು ನೋಡಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ನಾನು ನಿಮ್ಮನ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ದು, ದಯವಿಟ್ಟು ನೀವು ಆ ರೀತಿ ಯಾವುದೇ ಫೀಲಿಂಗ್ಸ್ ಇಟ್ಕೋಬೇಡಿ ಅಂತ ಕೂಡ ಹೇಳ್ತಾರೆ. ಇದರಿಂದಾಗಿ ಕುಸುಮ ಅವ್ರಿಗಂತೂ ಫುಲ್ ಖುಷಿ ಆಗ್ಬಿಡತ್ತೆ, ಓಕೆ ಆಗ್ಬಿಡ್ತಾನೆ ಕಿಶನ್ ಅಂತ ಹೇಳ್ಬೋದು. ಆದರೆ ಇದಾದ ನಂತರ ಕುಸುಮ ಅವರು ಮತ್ತೊಂದು ಎಡ್ವರ್ಡ್ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಆ ಕಡೆ ವೆಯ್ಟ್ ಲಿಫ್ಟಿಂಗ್ನ ಮಾಡೋಕ್ಕಾಗೋದಿಲ್ಲ ಕುಸುಮ ಅವ್ರಿಗೆ, ಆದರೂ ಕೂಡ ಒಂದು 10-15 kg ಹಾಕಿಸ್ಕೊಂಡಿದ್ದೆ ಒಂದೊಂದು ಸೈಡ್ಗೆ ಎತ್ತೋಕೆ ಅಂತ ಹೋಗಿ ಇಲ್ಲಿ ಎಡವಟ್ ಆಗಿಬಿಡತ್ತಾ. ಕಿಶನ್ ಅವನ್ನ ಕಾಳಜಿ ಮಾಡಬೇಕಾಗಿರೋ ಸಮಯ ಬರುತ್ತಾ, ಅದರಲ್ಲೂ ಕಿಶನ್ ಓಕೆ ಆಗಿ ಫಸ್ಟ್ ಕ್ಲಾಸ್ ತಗೊಂಡೇ ಬಿಡ್ತಾರೆ. ಜೊತೆಗೆ ಎಡವಟ್ಟಾಗಿದೆ, ಭಾಗ ಕೂಡ ಜಿಮ್ಮಿಗೆ ಬರಬೇಕಾಗತ್ತೆ. ಏನಾಗುತ್ತೆ ಮುಂದಿನ ವಿಡಿಯೋ ನೋಡಿ.